ನಮ್ಮಂತ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತ ಅದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತ ನನ್ನನ್ನು ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ತತ್ವದ ಮೇಲೆ ಸತತವಾಗಿ ಸುಮಾರು 6 ತಿಂಗಳಿಂದ 30 ವರ್ಷದಿಂದ 94ರ ಕಾಂಗ್ರೆಸ್ ಗೆದ್ದಿತ್ತು ಶಿಗ್ಗಾಂವಲ್ಲಿ 30 ವರ್ಷದಿಂದ ವನವಾಸ ಅನುಭವಿಸುತ್ತಿರುವಂತಹ ಈ ಶಿಗ್ಗಾಂವ್ ಕ್ಷೇತ್ರಕ್ಕೆ ಕಾಂಗ್ರೆಸ್ ಗೆಲುವಿಗೆ ಕಾರಣಕರ್ತರು ವಿಶೇಷವಾಗಿ ನನ್ನಂತ ಒಬ್ಬ ಸಾಮಾನ್ಯ ಕುಟುಂಬದವರಿಗೆ ಇವತ್ತು ನಿಲ್ಲಿಸಿ ಗೆಲ್ಲಿಸ್ತಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಶಾಸಕರಾದಂತಹ ಹಿರಿಯ ಶಾಸಕರಾದಂತಹ ರಾಜಶೇಖರ್ ನಮ್ಮ ಜಿಲ್ಲಾಧ್ಯಕ್ಷರು ಇವರೆಲ್ಲರನ್ನ ಕೆಲಸ ಮಾಡಿದ್ದೇನೆ ಖಾನಾಪುರನ ಇನ್ಚಾರ್ಜ್ ಅವರೇ ನಮ್ಮ ನಮ್ಮ ಅಧ್ಯಕ್ಷರು ನಮ್ಮ ನಮ್ಮ ನಾಯಕರು ನನ್ನ ಗೆಲುವಿಗೆ ಹಳ್ಳಿ ಶಿಗ್ಗಾಂವಲ್ಲಿ ಅವರಿದ್ದಾರೆ ರಾಜ್ಯವರು 4 ತಿಂಗಳ ಚಳಿ ಹಿಡ್ಕೊಂಡು ನಿಂತಿದ್ರು ನಮಗೆ ರಾಜ್ಯವರು ಮುಗಿದು ಎಲ್ಲ ಹಿರಿಯ ನಾಯಕರು ನಾವಿದ್ದೀರಿ. ಬಹಳ ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ಇದು ಸತ್ಯ ಕನಸು ಅನ್ನೋಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಯಾಕಂತಂದ್ರೆ ನಾನು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದರೆ ನನ್ನ ವಿರುದ್ಧ ಇರುವಂತಹ ಪ್ರತಿಸ್ಪರ್ಧಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಅವ್ರು ಬಂದಿರುವ ಮುಖ್ಯಮಂತ್ರಿ ಅಂತ ವಿರುದ್ಧ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನಿಲ್ಲಿಸಿ ಗೆಲ್ಲಿಸುವಂತ ಶಕ್ತಿ ಅದು ಸತೀಶಣ್ಣ ಜಾರಕಿಹೊಳಿ. ಯಾವ ಹಳ್ಳಿಯ ಯಾವ ಸತೀಶಣ್ಣ ಜಾರಕಿಹೊಳಿ 1,000ಕ್ಕಿಂತೂ ಹೆಚ್ಚು ಜನ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಡಬ್ಬಿ ಪ್ಯಾಕ್ ಮಾಡಿ ಊರಿಗೆ ಬಂದಿದ್ದಾರೆ. ಹಾಗೆ ಸುಮ್ಮನೆ ಬಂದಿಲ್ಲ. ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಸತೀಶಣ್ಣ ಜಾರಕಿಹೊಳಿ ಅಭಿಮಾನಿಗಳು ತಾವೇನು ಬಂದು ಅಲ್ಲಿ 30 ವರ್ಷದಿಂದ ವನವಾಸ ಅನುಭವಿಸುತ್ತಿರುವಂತಹ ಒಂದು ಕ್ಷೇತ್ರಕ್ಕೆ ಕಾಂಗ್ರೆಸ್ ಶಾಸಕರನ್ನಾಗಿ ನಾವು ಮಾಡಿದ್ದಕ್ಕೆ ನಮ್ಗೆಲ್ಲರಿಗೂ ನಾನು ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರ ಪರವಾಗಿ ನಾನು ಅನಂತ ಕೋಟಿ ನಮನವನ್ನು ಸಲ್ಲಿಸಿದ್ದೇನೆ. ಮತ್ತೊಮ್ಮೆ ನಾನು ಸತೀಶಣ್ಣ ಜಾರಕಿಹೊಳಿ ಅವರಿಂದ ಆಭಾರಿಯಾಗಿದ್ದೇನೆ. ನಾನು ಬಹಳಷ್ಟು ಕಾರ್ಯಕ್ರಮದಲ್ಲಿ ಹೇಳ್ತಿದ್ದೆ, ಅತ್ತಿಗಿರಿ ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ಅಲ್ಲಿ ಹನುಮಂತ ದೇವರ ದೇವಸ್ಥಾನ ಇದೆ, ನಾನು ಸಾಹೇಬ್ ಹೇಳ್ತಿದ್ದೆ. ಯಾಕಂದ್ರೆ ನಾನು ಅತಿ ಹೆಚ್ಚು ಸಾಹೇಬ್ ಜೊತೆ ಒಡನಾಟ ಇಷ್ಟವಲ್ಲ. ಆದರೂ ಆ ಕ್ಷೇತ್ರ ಅಂತ ಒಂದು ದೊಡ್ಡ ಬಿಜೆಪಿ ನಾಯಕರಿರುವಂತ ಕ್ಷೇತ್ರ, ಅದು ಆ ಕ್ಷೇತ್ರವನ್ನು ದತ್ತಕ್ಕೆ ತಗೊಂಡು ಗೆಲ್ಲಿಸ್ಬೇಕಂತೇಳಿ ಆ ಅತ್ತಿಗಿರಿ ಹನುಮಪ್ಪ ನಮ್ಮ ಸಾಹೇಬ ಕನಸ್ನಾಗ ಬಂದು ಹೇಳಿರ್ಬೇಕು. ಅವ್ರ ಅದಕ್ಕೆ ಜವಾಬ್ದಾರಿ ತಮ್ಮ ಜನರನ್ನು ಕಳಿಸಿ ಎಲ್ಲಾ ರೀತಿಯಿಂದ ಸಭೆ ಮಾಡಿಸಿ ಎಲ್ಲೆಲ್ಲಿ ಏನೇನು ಹೆಲ್ಪ್ ಮಾಡಿ ಚುನಾವಣೆ ಮುಗಿಯವರೆಗೆ ಅವರು ದೀಪಾವಳಿ ಮಾಡಲಿಲ್ಲ. ಅವರೆಲ್ಲೋ ಫಾರಿನ್ ಟೂರ್ ಹೋಗ್ತಾ ಇದ್ರು, ಆ ಟೂರ್ ಅನ್ನು ರದ್ದು ಮಾಡಿದ್ರು. ಅವರಿಗೆ ನಾವು ಮಾಡಿದಂತಹ ಒಂದು ಕೆಲಸಕ್ಕೆ ನಾವು ನಿರಂತರವಾಗಿ ಅವರ ಮಾರ್ಗದರ್ಶನದಲ್ಲಿ ಮುಂದಿನ ದಿನ ನಡೀತೀವಿ. ಸತೀಶಣ್ಣ ಜಾರಕಿಹೊಳಿ ಅವರ ಒಂದು ನಾಯಕತ್ವ ನಮ್ಮಂತಹ ಒಂದು ಕಾರ್ಯಕರ್ತರಿಗೆ ಶಕ್ತಿ ಅನ್ನಂತ ಮಾತನ್ನು ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.